ಕರ್ನಾಟಕ ಸರ್ಕಾರ ಬಡವರಿಗೆ ನೀಡುತ್ತಿರುವ 5 ಖಾತ್ರಿ ಕಾರ್ಯಕ್ರಮಗಳ ಮೂಲಕ ಪ್ರತಿ ಬಡ ಕುಟುಂಬ ಅಂದಾಜು 4 ರಿಂದ 5 ಸಾವಿರ ರೂಪಾಯಿ ಪಡೆಯುತ್ತಿದೆ ಎಂದು ಕೆಪಿಸಿಸಿ ಸಾಮಾಜಿಕ ನ್ಯಾಯ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್ ತಿಳಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಂದಾಜು 48,000 ರಿಂದ 60,000 ರೂಪಾಯಿ ವರ್ಷಕ್ಕೆ ಸಿಗುತ್ತಿದೆ. ದೇಶದಲ್ಲಿ ಮೊದಲ ಸಲ ಕರ್ನಾಟಕ ಸರ್ಕಾರ ಯಾವುದೇ ಜಾತಿ ಅಥವಾ ಮತದ ಭೇದವಿಲ್ಲದೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕಡು ಬಡವರಿಗೆ ಇಷ್ಟು ಹಣವನ್ನು ವ್ಯಯಿಸುತ್ತಿದೆ. ಇದನ್ನು ಕೆಲವರು ಫ್ರೀವೇಸ್ ಅಥವಾ ಬಿಟ್ಟಿ ಕೊಡುಗೆಗಳನ್ನು ಅಂತ ಹಗುರವಾಗಿ ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರು ಮೀನು ಹಿಡಿಯುವುದನ್ನು ಕಲಿಸಬೇಕೇ ಹೊರತು ಮೀನನ್ನೇ ಹಿಡಿದು ಕೊಡಬಾರದು ಎಂದು ತಮ್ಮ ಬಡವರ ವಿರುದ್ಧ ನಿಲುವನ್ನು ತೋರುತ್ತಿದ್ದಾರೆ ಎಂದರು. ನಾನು ಕೇಳಿಸ್ಕೊಂಡಿದ್ದು ಅನೇಕ ವಿರೋಧ ಪಕ್ಷಗಳು, ಪರ್ಟಿಕ್ಯುಲರ್ ಆಗಿ BJP ಅಥವಾ JDS ಇವರೆಲ್ಲರೂ ಕೂಡ ಮಾತಾಡ್ತಾ ಇರೋಂಥದ್ದು ಏನು ಅಂತಂದರೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನು ಬಿಟ್ಟಿ ಕೊಡುಗೆಗಳು, ಫ್ರೀಬೀಸ್, ಬಿಟ್ಟಿ ಭಾಗ್ಯಗಳು, ಬಿಟ್ಟಿ ಕೊಡುಗೆಗಳಲ್ಲ, ಬಿಟ್ಟಿ ಭಾಗ್ಯಗಳು ಅಂತೆಲ್ಲ ಕರೀತಾ ಇದ್ದಾರೆ. ಹಂಗೆ ಕರೆಯುವಂಥದ್ದು ಸಂವಿಧಾನ ವಿರೋಧಿ ಧೋರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಾನೊಬ್ಬ ಕಾನೂನಿನ ವಿದ್ಯಾರ್ಥಿ ಕೂಡ ಆಗಿರೋದ್ರಿಂದಾಗಿ ಸಂವಿಧಾನವಾದ ಇಟ್ಬಿಡ್ಲಾ? ಓಕೆ ಸರಿ, ಈಗ ಕೇಳಿಸುತ್ತಲ್ಲ. ನಾನು ಸಂವಿಧಾನದ ವಿದ್ಯಾರ್ಥಿಯಾಗಿ ಒಬ್ಬ ಕಾನೂನಿನ ಪಾಲಕನಾಗಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಇದು ಆ್ಯಕ್ಚುಲಿ ಒಂದು ಸ್ಟೇಟ್ ಲೆವೆಲಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋಂಥ ಇಶ್ಯೂ. ನಾನು ಅದನ್ನು ಗುಲ್ಬರ್ಗದ ಮೂಲಕನೇ ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಖಾತ್ರಿಗಳು ಅಂತ ನಾವೇನನ್ನು ಹೇಳ್ತಾ ಇದ್ದೀವಿ, ನಮ್ಮ ಸರ್ಕಾರ ಆ ಖಾತ್ರಿಗಳು ಸುಮಾರು 4 ರಿಂದ 5 ಸಾವಿರ ರೂಪಾಯಿಯನ್ನು ಒಂದೊಂದು ಇದರಲ್ಲಿ ಪಡ್ಕೊಳ್ತಾ ಇದೆ, ಒಂದೊಂದು ಕುಟುಂಬ ಪಡ್ಕೊಳ್ತಾ ಇದೆ. ಆ ಖಾತ್ರಿಗಳಿಂದಾಗಿ ಅಂದಾಜು 48,000 ರಿಂದ 60,000 ರೂಪಾಯಿ ವರ್ಷಕ್ಕೆ ಸಿಗ್ತಾ ಇದೆ. ದೇಶದಲ್ಲೇ ಮೊದಲ ಸಲ ಕರ್ನಾಟಕ ಸರ್ಕಾರ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಧರ್ಮದ ಭೇದವಿಲ್ಲದೆ ಇತಿಹಾಸದಲ್ಲೇ ಮೊದಲ ಸಲ ಈ ಕಡುಬಡವರಿಗೆ ಇಷ್ಟು ಹಣವನ್ನು ವ್ಯಯಿಸ್ತಾ ಇದೆ. ಇದನ್ನು ಕೆಲವರ ಫ್ರೀಬೀಸ್ ಅಂತ ಕರೀತಾರೆ, ಇದನ್ನು ಬಿಟ್ಟಿ ಕೊಡುಗೆಗಳು ಅಂತ ಕರೀತಾರೆ, ಇದನ್ನೆಲ್ಲ ಮಾತಾಡ್ತಾರೆ. ಇನ್ನೂ ಕೆಲವರು ಏನು ಹೇಳ್ತಾರೆ, ಮೀನು ಹಿಡಿಯೋದನ್ನು ಕಲಿಸ್ಬೇಕೇ ಹೊರತು ಮೀನನ್ನೇ ಕೊಡಬಾರ್ದು ಅಂತ ಭಾಳ ಧಾರಾಳವಾಗಿ ಈ ಬಡವರಿಗೆ ಕೊಡ್ತಾ ಇರೋಂಥ ಯಾವುದು ಅನುದಾನಗಳಿದ್ದಾವೆ ಅವುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆ ಇದು ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ ಧೋರಣೆ ಅನ್ನೋದನ್ನು ನಾನು ಕೆಲವು ಮಾತುಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ದೇಶನ ಬ್ಯಾಂಕ್ಗಳಿಗೆ ಲೂಟಿ ಮಾಡಿ ಹೊರಟೋದಂತಹ ನೀರವ್ ಮೋದಿ, ವಿಜಯ್ ಮಲ್ಯ ಅಂತಹ, ಅದರಲ್ಲಿ ವಿಜಯ್ ಮಲ್ಯ ಒಬ್ಬರನ್ನ ಬಿಟ್ಟರೆ ಇನ್ನು 39 ಜನ ಗುಜರಾತಿಗಳು, ಅವರೆಲ್ಲರೂ ಕೂಡ ಈ ದೇಶಕ್ಕೆ ಅನ್ಯಾಯ ಮಾಡಿ ಹೋಗಿರುವಂಥದ್ದು 40,000 ಕೋಟಿಗಳು. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕೇವಲ 5% ಶ್ರೀಮಂತರು 60% ದೇಶದ ಸಂಪತ್ತನ್ನು ಹೊಂದಿದ್ದಾರೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ತಳಮಟ್ಟದಲ್ಲಿರುವ 50% ಜನ ಕೇವಲ 3% ಸಂಪತ್ತನ್ನು ಹೊಂದಿದ್ದಾರೆ. ಇದ್ರ ಬಗ್ಗೆಯೂ ಯಾರೂ ಮಾತಾಡ್ತಾ ಇಲ್ಲ. ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ 5 ಗ್ಯಾರಂಟಿಗಳನ್ನು ತಂದಿದೆ ಅನ್ನೋದನ್ನು ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕಾಗಿರೋಂಥ ಅಂಶ ನಾನು ಅಂದುಕೊಂಡಿದ್ದೇನೆ. ಕರ್ನಾಟಕ ಸರ್ಕಾರ ಜನರಿಗೆ ಈ ಖಾತ್ರಿಗಳನ್ನು ನೀಡುವುದರ ಮೂಲಕ ಇದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಚಾಲ್ತಿ ಇರುವಂತಹ ಸಾರ್ವತ್ರಿಕ ಮೂಲ ಆದಾಯ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ಇದನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.